ನಮಸ್ಕಾರ. ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಕಳೆದ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿರುವಂತಹ ಶ್ರೀಯುತರು ಸಮಾಜದಲ್ಲಿ ಒಂದು ಬದಲಾವಣೆ ಬೇಕು ಅಂತ ಹೇಳಿದ್ರೆ ಮತದಾರರು ಬದಲಾಗಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, ಸಮಾಜದಲ್ಲಿ ಬದಲಾವಣೆ ಬರಬೇಕು ಅನ್ನುವುದಾದರೆ ನನ್ನನ್ನು ಆಯ್ಕೆ ಮಾಡಿ ಮತ್ತು ಮನಸ್ಥಿತಿಗಳು ಬದಲಾಗಬೇಕು. ಜನರ ಮನಸ್ಸು ಬದಲಾದಾಗ, ಆಯ್ಕೆ ಬದಲಾದಾಗ ಒಂದು ಸುಂದರವಾದಂತಹ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ಮಂಡಿಸೋದ್ರ ಜೊತೆಗೆ ಕನ್ನಡದ ಕುರಿತಂತೆ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಬಂದಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಹಾಗೆಯೇ ಕರುನಾಡು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ರುದ್ರೇಶ್ ಕಹಳೆಯವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೊಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರುದ್ರೇಶ್ ಕಹಳ್, ಬದಲಾವಣೆ ಬೇಕು ಅಂದ್ರೆ ಮತದಾರ ಬದಲಾಗಬೇಕು ಎನ್ನುವ ಇವರು ಜನರ ಸಮಸ್ಯೆಗೆ ನಿರಂತರವಾಗಿ ಶ್ರಮಿಸ್ತಾ ಇರೋ ಜನನಾಯಕ. ಕ್ರೀಡೆಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ಅರಣ್ಯ ರಕ್ಷಣೆ ನಮ್ಮ ಹೊಣೆ ಅಂತ ಹೋರಾಡ್ತಿದ್ದಾರೆ. ಹಾಗೆ ಜನರಿಗೆ ಮೂಲಭೂತ ಸೌಕರ್ಯ. ಕಗ್ಗಲೀಪುರ ಗಾರ್ಮೆಂಟ್ಸ್ ಉದ್ಯೋಗಿಗಳಿಗಾಗಿ ಧರಣಿ, 15 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಕನಕಪುರದಲ್ಲಿ ನಿರಂತರವಾಗಿ ನೂರಾರು ಹೋರಾಟ ಮಾಡಿರೋ ಇವರು ಶಾಸಕರಾಗುವ ಬಹುದೊಡ್ಡ ಕನಸು ಹೊಂದಿದ್ದಾರೆ. ಇವರಿಗೆ ಶ್ರೀ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಿಜವಾಗ್ಲೂ ಪ್ರೇರಣೆ. ಈ ಪ್ರಶಸ್ತಿ ಮತ್ತಷ್ಟು ಮಗದಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ದೊಡ್ಡ ಪ್ರೇರಣೆ. ಇವತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಕನ್ನಡದ ಕಟ್ಟಾಳುವಾಗಿ ನಿರಂತರವಾಗಿ ಕನ್ನಡ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಿ. ಏನು ಪ್ರೇರಣೆ ಆಯಿತು ನಿಮಗೆ? ಮೇಡಮ್, ನನ್ನ ಬಡತನನೇ ನನ್ನ ಪ್ರೇರಣೆ. ಅಂದರೆ ಹಿಂದೆ ತುಂಬ ನಾವು ಕಡು ಬಡತನದಲ್ಲಿ ಬೆಳೆದವರು. ಆ ಒಂದು ದೃಷ್ಟಿಯಿಂದ ನಾನು ಹಲವಾರು ಕಡೆ ಪ್ರವಾಸ ಬಂದಾಗ ಎಲ್ಲರೂ ನೋಡ್ತಾ ಇದ್ದೆ, ಎಲ್ಲರ ಪರಿಸ್ಥಿತಿ ನೋಡ್ತಾ ಇದ್ದೆ. ಹಂಗಾಗಿ ನಾನು ಏನಾರು ಒಂದು ಬಿಸ್ನೆಸ್ ಮಾಡಬೇಕು, ಅವ್ರಿಗೆಲ್ಲ ಸಹಾಯ ಮಾಡಬೇಕು, ಮತ್ತು ಆಗ್ತಕ್ಕಂಥ ಅನ್ಯಾಯಗಳನ್ನ ತಡಿಬೇಕು, ಆ ಹೋರಾಟ ಮಾಡಿ ಅವ್ರಿಗೆ ಅದನ್ನು ಹಕ್ಕನ್ನ ಅವ್ರಿಗೆ ದೊರಕಿಸ್ಕೊಡ್ಬೇಕಂತಕ್ಕಂಥ ಆಸೆ ಇಟ್ಕೊಂಡು ನಾನು ಇವತ್ತು ಸಮಾಜಕ್ಕೆ ಮತ್ತು ಹೋರಾಟಕ್ಕೆ ಮುಂದೆ ಬಂದಿದ್ದೀನಿ. ಓಕೆ. ಅಂದರೆ ನಿಮ್ಮ ಬಾಲ್ಯ ಬದುಕು ಹೆಂಗಿತ್ತು? ಅಂದರೆ ಕಷ್ಟದ ದಿನಗಳು ಅಂತೂ ಗೊತ್ತು, ಆದರೆ ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ರಿ? ಹೇಗಿತ್ತು ಜೀವನ? ಓದು, ವಿದ್ಯಾಭ್ಯಾಸ ಇದೆಲ್ಲ ಹೇಗಾಯಿತು? ಮೇಡಮ್, ನಾನು ಎಜುಕೇಷನ್ ತುಂಬ ಕಡಿಮೆ. ಎಜುಕೇಷನ್ ಯಾಕೆ ಕಡಿಮೆ ಅಂದರೆ ನಮ್ಮಲ್ಲಿ ದುಡ್ಡಿರಲಿಲ್ಲ, ಬಡತನ. ನಮ್ಮ ತಂದೆಗೆ 3 ಜನ ಹೆಣ್ಮಕ್ಳು, ಅವ್ರನ್ನೆಲ್ಲ ಮದುವೆ ಮಾಡಬೇಕು, ಸಾಕಬೇಕು. ನಾನು ಲಾಸ್ಟ್ನ ಕೊನೆಯವನು. ಬಟ್ ನನ್ನ ಓದಿಸೋದಕ್ಕೆ ಅವ್ರು ಮುಂದೆ ಬರಲಿಲ್ಲ. ಹಂಗಾಗಿ ನಾನು ಹೆಚ್ಚಿಗೆ ಓದೋಕ್ಕಾಗಲಿಲ್ಲ. ಆಮೇಲೆ ನಂತರ ದಿನಗಳಲ್ಲಿ ನಾನು ಒಂದು ಹೋರಾಟಕ್ಕೆ ಇಳಿದೆ. ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡ್ತಾ 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 2015 ತುಂಬ ಕಷ್ಟದಿಂದ ಬೆಳೆದೆ. ಅಲ್ಲಿವರೆಗೂ ನನ್ನ ಹತ್ರ ಏನೋ ಓಡಾಡಕ್ಕೆ ಒಂದು 2 ವೀಲರ್ ಗಾಡಿ ಇರಲಿಲ್ಲ. 2015 ನಂತರ ಯಾವುದೋ ಒಂದು ಇಲಾಖೆ ಮುಖಾಂತರ ಒಂದು ಲೋನ್ ತಗೊಂಡು ಒಂದು ಬಟ್ಟೆ ಅಂಗಡಿ ಶುರು ಮಾಡಿದೆ. ಓಕೆ, ಸ್ವಂತವಾಗಿ ಏನಾರು ಒಂದು ಮಾಡ್ಬೇಕಂತ ಒಂದು ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡಿದೆ. ಬಟ್ ಅಲ್ಲೂ ನನಗೆ ಲಕ್ ಬರಲಿಲ್ಲ, ಲಾಸ್ ಆಯಿತು. ತಕ್ಷಣ ನಾನು ಬಟ್ಟೆ ಅಂಗಡಿ ಕ್ಲೋಸ್ ಮಾಡಿ ಮತ್ತೆ ನಾನು ಬಿಸ್ನೆಸ್, ರಿಯಲ್ ಎಸ್ಟೇಟು ಆ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ಅದು ನನಗೆ ಕೈ ಹಿಡೀತು, ಲಕ್ ಸ್ಟಾರ್ಟ್ ಆಯಿತು. ಬಟ್ ಅಷ್ಟು ದುಡ್ಡು ಬಂತು. ಬಟ್ ನನ್ನ ದೃಷ್ಟಿಲಿ ನಾನು ಸ್ವಾರ್ಥಿ ಆಗಬಾರ್ದು. ದುಡ್ಡು ತೊಗೊಂಡು ನಾನೊಬ್ಬ ಬದುಕೋರಾಗಲ್ಲ. ನನ್ನಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಹಣನ ಏನೋ ಮಕ್ಳುಗಳ ಎಜುಕೇಷನ್ಗೆ ಮತ್ತು ಆರೋಗ್ಯದ ಸಮಸ್ಯೆ ಇರೋರಿಗೆ ಮತ್ತು ಏನಾದ್ರು ನೊಂದವ್ರಿಗೆ ಹೆಲ್ಪ್ ಮಾಡೋಣ ಅಂತ ಅಲ್ಲಿಂದ ಇಲ್ಲಿ ತನಕ ಜರ್ನಿ ನಮ್ದು ಸ್ಟಾರ್ಟ್ ಆಯಿತು. ಅಲ್ಲಿಂದ ನಿಮ್ಮ ಕುಟುಂಬ ಜವಾಬ್ದಾರಿ ಬಹಳ ದೊಡ್ಡದಿತ್ತು. ಖಂಡಿತ ಹೌದು. ಹೇಗೆ ನಿಭಾಯಿಸ್ತಿದ್ರಿ? ಖಂಡಿತ ಅವ್ರಿಗೆ ಎಲ್ಲರೂ ಮದುವೆ ಮಾಡಿ ಅವರು ಗಂಡನ ಮನೇಲಿ ಇದ್ದಾರೆ. ಬಟ್ ಏನೋ ಸಮಸ್ಯೆ ಇಲ್ಲ, ಚೆನ್ನಾಗಿದ್ದಾರೆ. ಅಲ್ಲಿಂದ ಆಚೆಗೆ ಎಲ್ಲರೂ ನೋಡಿಕೊಂಡು ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ವಿದ್ಯಾಭ್ಯಾಸ ಅಂದಾಗ ಅದೆಷ್ಟೋ ಮಕ್ಕಳಿಗೆ ನೀವು ಪುಸ್ತಕ ವಿತರಣೆ ಇರ್ಬೋದು, ಅವ್ರಿಗೆ ಬೇಕಾದಂಥ ಮೂಲ ಸೌಕರ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಜೊತೆಯಾಗಿ ನಿಂತ್ಕೋತೀರಿ. ಇದನ್ನ ನೆನಪು ಮಾಡ್ಕೋಬೋದಾ? ಖಂಡಿತ. ನಂತರ ಮಕ್ಕಳು ಆಗಬಾರ್ದು, ಎಜುಕೇಷನ್ ಆಗಬೇಕು, ಒಂದು ಉನ್ನತ ಹುದ್ದೆಯಲ್ಲಿ ಬಂದು ಅವರು 4 ಜನಕ್ಕೆ ಹೆಲ್ಪ್ ಮಾಡ್ಬೇಕಂತಕ್ಕಂಥ ಆಸೆ ನಂದು. ಹಂಗಾಗಿ ಖಂಡಿತ ಯಾರೇ ಮಕ್ಕಳುಗಳಿಗೆ ಏನೋ ಎಜುಕೇಷನ್ ಕೇಳಿದ್ರು ಇಲ್ಲ ಅನ್ನಲ್ಲ, ಅವ್ರಿಗೆ ಸಹಾಯ ಮಾಡ್ತೀವಿ ನಿರಂತರವಾಗಿ. ಓಕೆ. ಕಾಡನ್ನು ಉಳಿಸ್ಬೇಕು, ಬೆಳೆಸಬೇಕು, ಇದೆಲ್ಲ ಸುಮ್ಮನೆ ಪೋಸ್ಟರ್ಗಳಲ್ಲಿ ಹಾಕಿರ್ತಾರೆ.
ಬಟ್ ಕಾಡನ್ನು ಉಳಿಸ್ಬೇಕು, ನಾಡಿನ ರಕ್ಷಣೆ ಅನ್ನೋದಾಗಬೇಕು, ಪ್ರಕೃತಿ ಅನ್ನೋದು ಬಹಳ ಮುಖ್ಯ ಅಂತ ನಿರಂತರವಾಗಿ ಹೋರಾಟ ಮಾಡ್ಕೊಂಬರ್ತೀರಿ. ಈ ದಿನಗಳ ನೆನಪು ಮಾಡ್ಕೋಬೋದಾ? ಆ ಪ್ರಕೃತಿ ಇದ್ರೆ ನಾವು ಮೇಡಮ್, ಹೌದು, ಪ್ರಕೃತಿ ಇಲ್ಲ ಅಂದ್ರೆ ನಾವೆಲ್ಲ ಇಲ್ಲ. ಹೌದು. ಇವತ್ತು ನಮಗೆ ನೀರು ಆಹಾರ ಎಷ್ಟು ಮುಖ್ಯನ ಗಾಳಿನೂ ಅಷ್ಟೇ ಮುಖ್ಯ. ಹಂಗಾಗಿ ನನಗೆ ತುಂಬ ಇಷ್ಟ ಪ್ರಕೃತಿ ಬೆಳೆಸ್ಬೇಕು, ಗಿಡ ನೆಡಬೇಕು, ಅದು ನನಗೆ ತುಂಬ ಇಷ್ಟ. ಮೊನ್ನೆನೂ ಸಹ ಲಾಸ್ಟ್ ವೀಕ್ ಇಲ್ಲಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ದೇವ್ರ ಮನೆ ಅಂತ ಒಂದು ಪ್ರವಾಸಿ ತಾಣ ಇದೆ. ಅಲ್ಲಿ 1,00,000 ಗಿಡ ನೆಡುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಬಟ್ ಅದೊಂದ ಜೂನಿಂದ ಜೂನ್ಗೆ 1,00,000 ಗಿಡನ ನೆಡೋಕೆ ನಾನೇ ಚಾಲನೆ ಕೊಟ್ಟೆ. ಅದು ಕಂಟಿನ್ಯೂ ಯಾವಾಗೂ ನಾನು ಪ್ರತಿ ವರ್ಷ 1,000 ಗಿಡ ನೆಡೋಕ್ಕೆ ನಾನು ಪ್ರೇರಣೆ ಮಾಡ್ತೀನಿ, ಎಲ್ಲಾದ್ರೂ ಪರವಾಗಿಲ್ಲ. ಇನ್ನು ವಿದ್ಯಾರ್ಥಿಗಳು ಅಂದಾಗ ಓದು ಅನ್ನೋದು ಎಷ್ಟು ಮುಖ್ಯನೋ ಕ್ರೀಡೆ ಆಸಕ್ತಿ ಇರುವಂತಹ ಎಷ್ಟೋ ಮಂದಿ ಇರ್ತಾರೆ. ಭಾರತದಾದ್ಯಂತ ಒಂದು ಕ್ರೀಡೆ ಅನ್ನುವಂತಹ ಕ್ರೀಡಾಸಕ್ತಿಗಳು ಇರುವಂತಹ ಕ್ರೀಡಾಪಟುಗಳು ಒಂದು ರೀತಿ ಅವ್ರು ನಮ್ಮ ಮುಕುಟ ಅಂತಾನೆ ಹೇಳ್ಬೋದು. ಅಂಥವ್ರು ಯಾರು ಕಷ್ಟ ಅಂದ್ರೆ ಅವರಿಗೆ ಕ್ರೀಡಾ ಸ್ಫೂರ್ತಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಹಾಯಕವಾಗಿ ಎತ್ಕೋತೀರ ನೀವು? ಖಂಡಿತ. ಆಲ್ರೆಡಿ ತುಂಬಾ ಮಾಡಿದ್ದೀನಿ. ಆ ವಿಚಾರದಲ್ಲಿ ನಾನು ಯಾವತ್ತೂ ಮುಂದೆ ಮಕ್ಳುಗಳಿಗೆ ಕ್ರೀಡೆಯಲ್ಲಿ ನಾವು ಆಸಕ್ತಿ ತೋರಿಸಿದ್ರೆ ಅವರ ಮುಂದಿನ ದಿನ ಭಾಳ ಚೆನ್ನಾಗಿರುತ್ತೆ. ಹಂಗಾಗಿ ಆ ದೃಷ್ಟಿಲಿ ನಾನು ಯಾವತ್ತೂ ಯಾವುದೇ ಕ್ರೀಡೆ, ಕಬಡ್ಡಿ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಖೋಖೋ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಎಂಥ ಕ್ರೀಡೆ ಬಂದ್ರೂ ನಾನು ಹಿಂದೆನೂ ಸಹಾಯ ಮಾಡಿದ್ದೀನಿ, ಅದು ಮುಂದೆನೂ ಯಾವಾಗಲೂ ಸಹಾಯ ಮಾಡಿ ಆ ಕ್ರೀಡೆ ಇದರಿಂದ ಮಕ್ಕಳು ನಾನು ಯಾವಾಗಲೂ ಸಪೋರ್ಟ್ ಆಗಿರ್ತೀನಿ. ಓಕೆ. ಇನ್ನು ಜನಸಾಮಾನ್ಯರು ಅಂದಾಗ ಇವತ್ತಿಗೂ ಹೋರಾಡ್ತಿದ್ದಾರೆ ಮೂಲಭೂತ ಸೌಕರ್ಯಗಳಿಗೆ. ನೀರು ಬೇಕು, ಬೇಕಾದಂತಹ ರಸ್ತೆ ಬೇಕು, ಓದೋದಕ್ಕೆ ದುಡ್ಡಿಲ್ಲ, 3 ಹೊತ್ತಿನ ಊಟ ಮಾಡೋಕ್ಕಾಗಲ್ಲ, ಇಂಥ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಅಂಥವ್ರಿಗೆ ನೀವು ಜೊತೆಯಾಗಿ ನಿಂತ್ಕೊಳ್ತೀರಿ? ಖಂಡಿತ ಮೇಡಮ್, ಖಂಡಿತ. ಆ ಒಂದು ಮನೋಭಾವ ಇಟ್ಕೊಂಡೆ ನಾನು ಲಾಸ್ಟ್ ಟೈಮು ಒಂದು 3-4 ಇಯರ್ಸಿಂದ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರದಲ್ಲಿ ನಾನು ಅಲ್ಲಿ ಕನಕಪುರದಿಂದ ಇಲ್ಲಿ ಹೋಗಿ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಮಾಡಿ ಅಲ್ಲಿ ಸಾಕಷ್ಟು ಹಲವಾರು ಸಮಸ್ಯೆಗಳನ್ನ ನಾನು ಇಲ್ಲಿವರೆಗೂ ನಿಭಾಯಿಸಿದ್ದೀನಿ. ನನಗೇನೋ ಅಧಿಕಾರ ಇಲ್ಲ ಅಂದರೂ ಸಹ ಒಬ್ಬ ಸಮಾಜ ಸೇವಕನಾಗಿ, ಒಬ್ಬ ಹೋರಾಟಗಾರನಾಗಿ ನನ್ನಲ್ಲಿ ಏನು ಬೇಕೋ ಅದನ್ನು ಖಂಡಿತ ಮಾಡಿದ್ದೀನಿ. ನೋಡೋಣ ಮುಂದೆ ಏನಾದರೂ ಭಗವಂತ ಜನ ಏನಾದ್ರು ಆಸೆ ಪಟ್ಟರೆ ಖಂಡಿತ ರಾಜ್ಯಕ್ಕೆ ಮಾದರಿ ಆಗುವಂಥ ಒಂದು ವಿಶೇಷವಾಗಿ ವಿಭಿನ್ನವಾಗಿ ಕೆಲಸ ಮಾಡೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಓಕೆ. ಮೂಲತಃ ಕನಕಪುರದವ್ರು ನೀವು, ಈ ಮೂಡಿಗೆರೆಯ ನಂಟು ಹೇಗೆ? ಅದು ಮೇಡಮ್, ಅದು ಎಲ್ಲರೂ ಅದನ್ನೇ ಕೇಳ್ತಾರೆ, ಹೆಂಗೆ ನೀನು ಕನಕಪುರ ಯಾವುದೋ ಒಂದು ಹಳ್ಳಿಲಿ ಬಿಟ್ಟು ಮೂಡಿಗೆರೆ ಹೆಂಗೆ ಹೋದೆ ಅಂತ. ನನಗೆ ಒಂದು ಸಲ ನಾನು ಟ್ರಿಪ್ಗೆ ಅಂತ ಹೋಗಿದ್ದೆ ಅಲ್ಲಿ ಮಲೆನಾಡು, ವಿಶೇಷವಾಗಿ ಮಲೆನಾಡು. ನನಗೆ ಜಾಸ್ತಿ ಟ್ರಿಪ್ ಮಾಡಬೇಕು, ಹಸಿರು ಸೌಂದರ್ಯ ಸವಿಬೇಕಂತ ಭಾಳ ಇಷ್ಟ. ಹಂಗಾಗಿ ನನಗೆ ಒಬ್ರು ತೋಗೂರು ಅವ್ರಿಲ್ಲ ಇವಾಗ, ತುಂಬಾ ಅವ್ರನ್ನ ನೆನ್ಸ್ಕೋಬೇಕು. ತೋಗೂರು ಜಗದೀಶ್ ಅಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿದ್ರು. ಲಾಸ್ಟ್ ಹೋದ ವರ್ಷ ತೀರ್ಕೊಂಡ್ಬಿಟ್ರು ಅವರು. ಮತ್ತೆ ಇನ್ನೊಬ್ರು ಕೋಟೆ ಸೋಮಣ್ಣ ಅಂತಿದ್ದಾರೆ, ಅವರು ಒಂದು ಟೀಮು ನನ್ನನ್ನು ರಕ್ಷಣಾ ವೇದಿಕೆ ಮುಖಾಂತರ ನನ್ನ ಅಲ್ಲಿ ಹೋದಾಗ ಪರಿಚಯ ಆಗಿ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ಅಲ್ಲಿ ಹೋಯ್ತಾ ಅಲ್ಲಿ ಇರ್ತಕ್ಕಂಥ ಜನ ಮತ್ತೆ ಅವ್ರ ಪ್ರೀತಿ, ವಿಶ್ವಾಸ ಇದೆಲ್ಲ ನೋಡಿ ಭಾಳ ಖುಷಿ ಆಯ್ತು ನನಗೆ. ಹಂಗಾಗಿ ಅಲ್ಲಿ ತುಂಬ ಸಮಸ್ಯೆಗಳು ತಾಂಡವನೇ ಇತ್ತು ಆ ಕ್ಷೇತ್ರದಲ್ಲಿ. ಅಲ್ಲಿ ಭಾಳ ನನಗೆ ಈ ಕ್ಷೇತ್ರದಲ್ಲಿ ಯಾಕೆ ನಾನು ಇಲ್ಲಿ ವರ್ಕ್ ಮಾಡಬಾರ್ದು, ಇಲ್ಲಿ ಜನಗಳಿಗೆ ಯಾಕೆ ನಾನು ಸಪೋರ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದು ಆಸೆ ಇಟ್ಕೊಂಡು ಅಲ್ಲಿ ಹೋದೆ. ಬಟ್ ಆ ಜನರ ಪ್ರೀತಿ, ವಿಶ್ವಾಸ ಅಲ್ಲೇ ನನ್ನ ತುಂಬ ಅಟ್ಯಾಚ್ ಮಾಡ್ಬಿಡ್ತು. ಓಕೆ. ನಿಮಗೆ ಅನ್ಸಿಲ್ವಾ ಹಂಗಾದ್ರೆ ಹೆಂಗೂ ಒಂದು ಸಮಾಜ ಸೇವೆ ಅಂತ ಏನೋ ಮಾಡ್ಕೊಂಬರ್ತಾ ಇದ್ದೀನಿ, ಮುಂದೊಂದು ದಿವಸ ಏನಾದರೂ ರಾಜಕೀಯದಲ್ಲಿ ಅವಕಾಶ ಸಿಕ್ಕರೆ, ಒಂದು ಅಧಿಕಾರ ಅನ್ನೋದೇನಾದರೂ ಇತ್ತು ಅಂತ ಹೇಳಿದ್ರೆ ಇನ್ನೂ ಜನಸೇವೆ ಮಾಡ್ಬೋದು ಅನ್ನೋ ಭಾವನೆ ಬರಲ್ವಾ? ಖಂಡಿತ ಇದೆ ಮೇಡಮ್, ಅದು ಖಂಡಿತ ಇದೆ. ಅಂಥ ಅವಕಾಶ ಏನಾರ ಜನ ಮತ್ತೆ ಭಗವಂತ ಅವಕಾಶ ಕೊಟ್ಟರೆ ತುಂಬ ದೊಡ್ಡ ಮಟ್ಟದಲ್ಲಿ ನಾನು ಮಾಡೋಕ್ಕೆ ಮುಂದೆ ತುಂಬ ಸಲ ನಾನು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಾನೊಬ್ಬ ಶಾಸಕನಾದರೆ ನನಗೆ ಬರ್ತಕ್ಕಂಥ ಏನು ಭತ್ಯ, ವೇತನ, ನನ್ನ ಡ್ರೈವರ್ ಸಂಬಳ ಮತ್ತು ಏನೇನೋ ಬರ್ತದೆ ಅದನ್ನು ಪ್ರತಿಯೊಂದು ದುಡ್ಡನ್ನು ನಾನು ಆ ತಿಂಗಳು ಕ್ಷೇತ್ರದ ಜನಕ್ಕೆ ಹಾಕ್ತೀನಿ. ಮತ್ತು ಪ್ರತಿ ವಾರಕ್ಕೆ ಒಂದು 3 ದಿನ, ವಾರದಲ್ಲಿ 3 ದಿನ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲೇ ಸ್ಥಳದಲ್ಲೇ ಆ ಸಮಸ್ಯೆನ ಬಗೆಹರಿಸುವಂಥ ಕೆಲಸ ನಾನು ಖಂಡಿತ ಮಾಡ್ತೀನಿ. ಆಮೇಲೆ ವಿಶೇಷವಾಗಿ ನನಗೇನು ದುಡ್ಡು ಮಾಡಬೇಕು ಹಂಗೆ ನನಗೆ ಆ ಥರ ಆಸೆನೇ ಇಲ್ಲ. ನನ್ನಲ್ಲಿ ಆಸೆ ಒಂದೇ ಒಂದು ಆಸೆ, ಜನಗಳ ಮೇಲೆ ಬರಬೇಕು, ವಿದ್ಯಾರ್ಥಿಗಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ಬಡವ್ರಿಗೆ ಒಳ್ಳೆ ಆರೋಗ್ಯ ಸಿಗಬೇಕು. ಅದು ನನಗೆ ತುಂಬ ಕನಸಿದೆ. ಅದನ್ನೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಮತ್ತು ಹಳ್ಳಿ ಮೂಲಭೂತ ಸೌಕರ್ಯ ಅದು ಖಂಡಿತ ಇವತ್ತೊಂದು ದಿನ ಮೂಡಿಗೆರೆಯಲ್ಲಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಮನೆಯೇ ಇಲ್ಲ ಬಡವ್ರಿಗೆ. ತುಂಬ ಮಳೆ ಪ್ರದೇಶ. ನೀವು ನೋಡಿ ಲಾಸ್ಟ್ ಟೈಮು ಮತ್ತು ಈ ಟೈಮು ಮಳೆ ಆದಾಗ ತುಂಬ ಮನೆಗಳು ಉಳ್ಳು ಬಿದ್ದು ಎಷ್ಟೋ ಪ್ರಾಣಹಾನಿಗಳಾಗಿದೆ, ಎಷ್ಟೋ ಪ್ರಾಣಹಾನಿಯಾಗಿದೆ. ಅದೆಲ್ಲ ನೋಡಿದ್ರೆ ಒಳ್ಳೆ ಮನೆಗಳು ಕಟ್ಸ್ಕೊಡ್ಬೇಕು ಅಲ್ಲಿರ್ತಕ್ಕಂಥ
ನನ್ನ ಜನಕ್ಕೆ ಅಂತ ತುಂಬ ಆಸೆ. ಅವು ತುಂಬ ಕನಸಿದೆ ನನಗೆ. ಆ ಕ್ಷೇತ್ರದಲ್ಲಿ ನೆಕ್ಸ್ಟ್ ಏನಾರು ಅವಕಾಶ ಅಂತ ನನಗೆ ಕೊಟ್ಟರೆ ಜನ, ಭಗವಂತ ನನಗೆ ಆಶೀರ್ವಾದ ಮಾಡಿದ್ರೆ ಇಡೀ ರಾಜ್ಯದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಎಲ್ಲ ಕನಸು ನನ್ನಲ್ಲಿದೆ. ಮೂಡಿಗೆರೆ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ಹುಟ್ಟಿದೂರು ನಿಮ್ಮ ಕನಕಪುರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ನಿರಂತರವಾಗಿ ಹೋರಾಟಗಳನ್ನ ಮಾಡ್ತೀರಿ, ನೂರಾರು ಹೋರಾಟಗಳನ್ನ ಮಾಡ್ತೀರಿ. ಅದನ್ನ ನೆನಪಿಸ್ಕೊಳ್ಬೋದಾ? ಯಾವ ತರದ ಹೋರಾಟ, ಯಾವ ಕಾರಣಕ್ಕೆ ಮಾಡ್ತಾ ಇದ್ರಿ? ಮತ್ತಲ್ಲಿ ಅಷ್ಟು ಸುಲಭವಾಗಿ ಹೋರಾಟ ಅಂದಾಗ ಕಷ್ಟ ಇದೆ, ಅದು ಹೋರಾಟ ಮಾಡೋದು ಅಷ್ಟು ಸುಲಭ ಇಲ್ಲ ಅಲ್ಲಿ. ನಾನು ಒಂದು 8ನೇ ಕ್ಲಾಸ್ ಓದ್ಬೇಕಂದ್ರೆ ಮೇಡಮ್, ರಾಮನಗರದಲ್ಲಿ ಒಂದು ಮಹಿಳೆ ಒಂದು ಸಾವಾಗಿತ್ತು. ಸಾವು ಆಗಿದ್ದಾಗ ನನಗೆ 8ನೇ ಕ್ಲಾಸ್, ನನಗೇನೋ ಪರಿಜ್ಞಾನ ಇಲ್ಲ. ಮಾವಳ್ಳಿ ಶಂಕರ್ ಅಂದ್ಬಿಟ್ಟು DSS ರಾಜ್ಯಾಧ್ಯಕ್ಷರು, ಅವ್ರ ನೇತೃತ್ವದಲ್ಲಿ ಮಾಗಡಿಯಿಂದ ರಾಮನಗರಕ್ಕೆ ಪಾದಯಾತ್ರೆ ಬರ್ತಾಯಿದ್ರು. ಪಾದಯಾತ್ರೆ ನನಗೆ ಅದೆಲ್ಲ ಪಾದಯಾತ್ರೆ ಏನಂತ ಗೊತ್ತಿಲ್ಲ, ಸುಮ್ಮನೆ ಚಿಕ್ಕ ಹುಡುಗ ಬರ್ತಾ ಇದ್ದೆ. ಬಟ್ ಆ ಪಾದಯಾತ್ರೆ ಏನಕ್ಕೆ ಮಾಡ್ತಾಯಿದ್ರು ಅಂದರೆ, ಆ ಒಂದು ಲೇಡಿ ನೀರಿಗಾಗಿ, ನೀರು ಹಿಡ್ಕೋಷ್ಟರೊಳಗೆ ಯಾರೋ ಬೈದ್ರು ಅಂತ ಅಂದ್ಬಿಟ್ಟು ಅವಮಾನ ಆಗಿ ತೀರ್ಕೊಂಡ್ಬಿಟ್ಟಿದ್ರು. ಆ ಒಂದು ನನಗೆ ಆ 8ನೇ ಕ್ಲಾಸಲ್ಲಿ ಅಲ್ಲಿಂದ ಬರೀ ಕಾಲಲ್ಲಿ, ನನ್ನ ಹತ್ರ ಅವಾಗ ಚಪ್ಪಲಿನೇ ಇರಲಿಲ್ಲ ಹಾಕೊಳಕ್ಕೆ, ಬರೀಗಾಲಲ್ಲಿ ಅವಾಗ ಅಲ್ಲಿಂದ ಪಾದಯಾತ್ರೆ ಬಂದು ಅವತ್ತಿನ ದಿನ ನಾನು ನಿಜವಾಗ್ಲೂ ಆ ಚಿಕ್ಕ ವಯಸ್ಸಲ್ಲೇ ನಾನು ಬೇಜಾರು ಅವತ್ತೇ ಶಬ್ದ ಮಾಡಿದೆ, ನಾನು ನಿಜವಾಗ್ಲೂ ಬಡವ್ರಿಗೆ ಹೋರಾಟ ಮಾಡಬೇಕು, ನನ್ನ ಜೀವನನ ಹೋರಾಟಕ್ಕೆ ಮುಡಿಪಾಗಿರ್ಬೇಕು ಅಂದ್ಬಿಟ್ಟು ಕನಕಪುರ ಮತ್ತು ರಾಮನಗರ ಚನ್ನಪಟ್ಟಣದಲ್ಲಿ ಹಲವಾರು, ನಾನು ಏನು ಸುಳ್ಳು ಹೇಳ್ತಲ್ಲ ನಿಮಗೆ, ಎಲ್ಲ ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ, ನೂರಾರು ಹೋರಾಟ ಮಾಡಿದ್ದೀನಿ, ಸಮಸ್ಯೆಗಳನ್ನ ಬಗೆಹರಿಸಿದ್ದೀನಿ. ಖಂಡಿತ ಆ ಪ್ರಯತ್ನ ಇವತ್ತು ಸಹ ಕನಕಪುರ, ನನ್ನ ಮೂಡಿಗೆರೆ ಅಂತಲ್ಲ, ಇಡೀ ರಾಜ್ಯದಲ್ಲಿ ಯಾವುದೇ ತಾಲೂಕು ಯಾವುದೇ ಜಿಲ್ಲೆಯಲ್ಲಿ ಏನೇ ಆಗಲಿ, ಬಡವ್ರು ಏನಾದರೂ ನನಗೆ ಫೋನ್ ಮಾಡಿ ಏನಾದ್ರು ಸಮಸ್ಯೆ ಅಂತ ಏನಾದ್ರು ಹೇಳಿದ್ರು ನಾನು ಅಲ್ಲಿರ್ತೀನಿ. ಯಾವುದೇ ಅಪೇಕ್ಷೆ ಇಲ್ಲ, ನನ್ನ ಏನೋ ಅವ್ರಿಗೆ ಒಳ್ಳೇದಾಗಬೇಕು ಅಷ್ಟೇ. ನನ್ನ ಕೊನೆ ಉಸಿರಿರೋರು ಅದನ್ನೇ ಮಾಡ್ತೀನಿ. ನಾನು ಡೈಲಿ ನಾನು ಸಹ ಒಂದು ಬಿಸ್ನೆಸ್ ಮಾಡ್ತೀನಿ, ಇಲ್ಲ ದುಡಿತೀನಿ. ನನ್ನ ಬರ್ತಕ್ಕಂಥ ಹಣದಲ್ಲಿ 60 ಭಾಗ ಈ ಸಮಾಜಕ್ಕೆ, ಬಡವ್ರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಆರೋಗ್ಯದ ಸಮಸ್ಯೆ ಆಗಿ ಖರ್ಚು ಮಾಡ್ತೀನಿ. ಸವಾಲಿನ ಕೆಲಸ ಆದ್ರೆ ಇದು ಅದಷ್ಟು ಸುಲಭ ಇಲ್ಲ, ತುಂಬಾ ಚಾಲೆಂಜ್ಗಳಿದ್ದೇ ಇರುತ್ತೆ. ಖಂಡಿತ ಇದೆ ಮೇಡಮ್. ಇವಾಗ ನೀವು ಎಲ್ಲಾನು ಇವಾಗ ಯಾರು ಒಳ್ಳೆಯವ್ನು ಮಾಡ್ತಾನೆ ಅಂತ ಪಾಸಿಟಿವ್ ಆಗಿ ಮಾತಾಡಲ್ಲ, ನೆಗೆಟಿವ್ ಆಗು ಮಾತಾಡ್ತಾರೆ, ಅವನೆಲ್ಲೋ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ. ಬಟ್ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಹೃದಯಕ್ಕೆ, ನನ್ನ ಮನಸ್ಸಿಗೆ ಏನು ಒಪ್ಪುತ್ತೆ ಅದನ್ನ ಮಾಡ್ತೀನಿ. ಏನ್ ಟೀಕೆ ಟಿಪ್ಪಣಿ ಬಂದ್ರು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಒಂದು ಕಡೆ ಸಮಾಜ ಸೇವೆ, ಇನ್ನೊಂದು ಕಡೆ ನಿಮ್ಮದೇ ಕಡು ಕಷ್ಟದ ಜೀವನ, ಕುಟುಂಬದ ನಿರ್ವಹಣೆ ಅನ್ನೋದಿತ್ತು. ಮತ್ತೊಂದು ಕಡೆ ಕನ್ನಡ ಪ್ರೇಮ, ಒಂದು ಕನ್ನಡದ ರಕ್ಷಣೆ ಆಗಬೇಕು ಅಂತ ಒಂದು ಸಂಘ ಕಟ್ತೀರಿ, ಆ ವೇದಿಕೆಯನ್ನು ನಿಭಾಯಿಸ್ಕೊಂಡು ಹೋಗ್ತೀರಿ, ರಾಜ್ಯಾಧ್ಯಕ್ಷರಾಗಿ ಕನ್ನಡದ ಸೇವೆ ಮಾಡ್ತಾ ಇದ್ದೀರಿ. ಈ ಜರ್ನಿ ಬಗ್ಗೆ ಹೇಳ್ಬೋದಾ? ಅದು ತುಂಬ ಕಷ್ಟ, ಎಲ್ಲನೂ ಮಾಡಬೇಕು ಅಂದರೆ ತುಂಬ. ಮತ್ತು ನನ್ನ ಪರ್ಸ್ನಲ್ ಲೈಫು, ನನ್ನ ಕೆಲಸಗಳನ್ನೆಲ್ಲ ಬಿಟ್ಟು ಸಮಾಜಕ್ಕೆ ನಾನು ಒಂದಷ್ಟು ದಿನಗಳನ್ನ, ಒಂದಷ್ಟು ಕ್ಷಣಗಳನ್ನ ಕೊಡ್ಬೇಕಂದ್ರೆ ತುಂಬ ಕಷ್ಟ. ಆದ್ರೂ ನನ್ನ ಜವಾಬ್ದಾರಿ ಕೂಡ ಅದು. ನನ್ನ ಕನ್ನಡ ಪ್ರೇಮ, ನನ್ನ ನೆಲ ಜಲ, ನನ್ನ ನಾಡನ್ನ ನಾನು ರಕ್ಷಣೆ ಮಾಡ್ಬೇಕಂದ್ರೆ ನನ್ನ ಜವಾಬ್ದಾರಿ ಅದು, ನನ್ನ ಹೆಮ್ಮೆ. ಖಂಡಿತ ಅದು ನನ್ ಖುಷಿ ಕೊಡುತ್ತೆ. ಅದು ನಿರಂತರವಾಗಿ ಬೇಕಾದಷ್ಟು ಕನ್ನಡದ ಪರವಾಗಿ ಹೋರಾಟಗಳು ನಡೀತಾ ಇರುತ್ತೆ, ಅಲ್ಲಿ ನಿಮ್ಮದು ಕಾಂಟ್ರಿಬ್ಯೂಷನ್ ಇರುತ್ತೆ, ನಿಮ್ಮ ಸಹಕಾರ ಅನ್ನೋದಿರುತ್ತೆ, ನಿಮ್ಮ ತಂಡ ಬರುತ್ತೆ, ಹೋರಾಟ ಮಾಡುತ್ತೆ. ಆ ಕ್ಷಣಗಳು ಹೆಂಗಿರುತ್ತೆ? ತುಂಬಾ ರೋಮಾಂಚನ ಆಗುತ್ತೆ ನನಗೆ. ಆ ಕನ್ನಡದ್ದು ನನ್ನ ಶಾಲಾ ಹಾಕೊಂಡ್ರೆ ನಂಗೊಂಥರ ರೋಮಾಂಚನ. ಅವಾಗ ನನ್ನಲ್ಲಿ ಇನ್ನೂ ಆಸೆ ಮತ್ತೆ ಹೋರಾಟದ ಇದು ಜಾಸ್ತಿ. ಈ ಕನ್ನಡದ ಹೋರಾಟ ಅಂದಾಗ, ಅಥವಾ ಯಾವುದೇ ರೀತಿ ನೀವು ಹೋರಾಟದಲ್ಲಿ ಭಾಗಿಯಾದಾಗ ಬೆದರಿಕೆಗಳು ಬರ್ಬೋದು, ಖಂಡಿತ ಕೇಸ್ಗಳನ್ನ ಹಾಕಬಹುದು, ಓಕೆನಾ? ಎದುರಿಸಿದ್ದೀರಾ ಅದನ್ನೆಲ್ಲ? ಖಂಡಿತ ಹಲವಾರು ಸಮಸ್ಯೆಗಳನ್ನ ಹೋರಾಟ ಎದುರಿಸಿದ್ದೀನಿ. ಹೌದಾ? ದೊಡ್ಡ ಸಮಸ್ಯೆಗಳನ್ನ ಎದುರಿಸಿದ್ದೀನಿ. ನನ್ನ ಅವಾಗೆ ನಿಮ್ಗೆ ಹೇಳೋದಲ್ಲ, ಯಾವುದಕ್ಕೂ ಜಗ್ಗಲ್ಲ ಕುಗ್ಗಲ್ಲ. ನನ್ನ ನಿರಂತರ ಸೇವೆ ಹೋರಾಟ ಯಾವಾಗ್ಲೂ ಇರುತ್ತೆ. ಬೇಡಪ್ಪ, ಯಾಕೋ ಇದು ವಿಪರೀತ ಅಂತ ಅನ್ನಿಸ್ತಿದೆ ಈ ಕೇಸ್ಗಳನ್ನ. ಒಂದೊಂದ್ಸಲ ಅನ್ನಿಸುತ್ತೆ, ಅವಾಗ ಇನ್ನೊಂದ್ಸಲ ಯಾವುದೋ ಸಮಸ್ಯೆ ಬಂದಾಗ, ಮತ್ತೊಂದು ಯಾವುದೋ ಕಷ್ಟ ಬಂದಾಗ ಅವಾಗ ನನ್ನ ಮನ್ಸಿಗೆ ಕರಗ್ಬಿಡುತ್ತೆ. ಅವಾಗ ಇದ್ರ ಮುಂದೆ ನಂದೇನು ಅಲ್ಲ. ಇವಾಗ ತುಂಬಾ ಸಮಸ್ಯೆಗಳನ್ನ ನೋಡ್ತಾ ಇರ್ತೀನಿ ಈ ಟಿವಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಮತ್ತು ಈ ಫೇಸ್ಬುಕ್ ಲೈವಲ್ಲೆಲ್ಲ ನೋಡ್ತಾ ಇರ್ತೀನಿ. ಎಷ್ಟೋ ಸಮಸ್ಯೆಗಳು, ಏನೋ ಮತ್ತೊಂದು ಸಮಸ್ಯೆ, ಮತ್ತೆ ಯಾವುದೋ ಒಂದು ಮಗುಗೇನೋ ಹುಷಾರಿಲ್ಲ, ಯಾವುದೋ ಅಡ್ಮಿಟ್ ಮಾಡವ್ರೆ, ಇಲ್ಲ ಯಾರಿಗೋ ಒಂದು ಅನ್ಯಾಯ ಆಗಿದೆ, ಯಾರಿಗೋ ನಮ್ಮವ್ರಿಗೆ ಏನೋ ಅಲ್ಲಿ ಆಫೀಸಲ್ಲಿ ಏನೋ ಕೆಲಸ ಮಾಡಿಕೊಡ್ತಾ ಇಲ್ಲ, ಏನೇನೋ ಸಮಸ್ಯೆಗಳಿರುತ್ತೆ. ಇಲ್ಲ ಪಾಪ ಯಾರೋ ವಯಸ್ಸಾದವ್ರಿಗೆ ಪಾಪ ಏನೋ ಆಶ್ರಯ ಇಲ್ಲ, ಊಟ ಇಲ್ಲ, ಏನೋ ಸಮಸ್ಯೆಗಳನ್ನ ನಿರಂತರವಾಗಿ ನೋಡ್ತಾ ಇರ್ತೀನಿ. ಅವಾಗ ನನಗೆ ನನ್ನ ಮುಂದೆ
ಇವ್ರ ಮುಂದೆ ನಂದೇನೂ ಅಲ್ಲ, ಈ ಕಷ್ಟದ ಮುಂದೆ ನಂದೇನೂ ಅಲ್ಲ, ನಾನು ಮುಂದೆ ನುಗ್ಗೋಣ, ಇನ್ನೂ 4 ಜನಕ್ಕೆ ಹೆಲ್ಪ್ ಮಾಡೋಣ ಅಂತಕ್ಕಂಥ ಆಸೆ ನನ್ನಲ್ಲಿ. ನೀವು ಹಲವಾರು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದೀರಿ, ನಾನು ಅದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ, ಬದಲಾವಣೆ ತರಬೇಕು ಅನ್ನೋದಾದ್ರೆ ಈಗ ಇವ್ರನ್ನ ಆರೋಪ ಮಾಡೋಕ್ಕಿಂತ ಮೊದಲು ನಾವು ಬದಲಾಗೋಣ ಅಂತ ಹೇಳ್ತೀರಿ. ಮತದಾರರೇ ನೀವು ಬದಲಾಗಿ ಅಂತ ಹೇಳ್ತೀರಿ. ಯಾಕೆ ಆ ಥರ ಹೇಳ್ತೀರಿ? ಏನಾಗುತ್ತೆ ಅಂದರೆ ಇವಾಗ 5 ವರ್ಷ ಪಾಪ ನಮ್ಮ ಜನ ಗೊತ್ತಾಗಲ್ಲ ಅವ್ರಿಗೆ. ಕೆಲವೊಂದು ಸಂದರ್ಭದಲ್ಲಿ ಏನೋ ಅವ್ರಿಗೊಂದು ಆಸೆನೋ ಆಮಿಷನೋ ಆ ಕ್ಷಣ ಆ ನಿಮಿಷ ಹೇಳ್ತಾರೆ ಅವರು. ಆ ಆಸೆಗೋಸ್ಕರ ಅವ್ರು ಏನು ಮಾಡ್ತಾರೆ, ಆ ಒಬ್ಬನ ಆರ್ಸ್ ಕಳಿಸ್ತಾರೆ, ಒಬ್ಬ ಶಾಸಕನಾಗಿ ಒಬ್ಬ ಸಚಿವರಾಗಿ ಆರ್ಸ್ ಕಳಿಸ್ತಾರೆ. ಬಟ್ 5 ವರ್ಷ ಅವ್ರು ಪಡೋ ನರ್ಕ ಇದೆಯಲ್ಲ ಆ ಯಾತನೆ ಅದು ಯಾರಿಗೂ ಬೇಡ. ಇವಾಗ ಯಾರೋ ಒಬ್ಬ MLA ನೀವು ಒಬ್ಬ ಮಿನಿಸ್ಟರ್ನ ಭೇಟಿ ಮಾಡ್ಬೇಕಂದ್ರೆ ಖಂಡಿತ ಓದಿದ ತಕ್ಷಣ ಬಾರಪ್ಪ ನಮ್ಮನ್ನ ಓಟ್ ಹಾಕಿ ವಿಧಾನಸೌಧದಲ್ಲಿ ಕೂರಿಸಿದ್ಯಾ, ಬಂದ್ಬಿಡು ಬಾ ಕೆಲಸ ಮಾಡ್ಕೊಡ್ತೀನಿ ಅಂತ ಯಾವುದೇ ಕಾರಣಕ್ಕೆ ಹೇಳಲ್ಲ. ಆ ವ್ಯಕ್ತಿ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಅವ್ರ ಗೇಟ್ ಕಾಯ್ಬೇಕು. ಫಸ್ಟು ಅವ್ರ ಗೇಟ್ ಕಾದು ಅವ್ರ ವಾಚ್ಮ್ಯಾನ್ ಪರ್ಮಿಷನ್ ತಗೋಬೇಕು. ಅವ್ರ ವಾಚ್ಮ್ಯಾನ್ ಏನಾರ ಬಾ ಅಂತಂದ್ರೆ ಹೋಗ್ಬೇಕು, ಇಲ್ಲ ಅಂದ್ರೆ ಪಾಪ ಅವರು ಎಲ್ಲೋ ದೂರದಿಂದ ಬಂದಿರ್ತಾರೆ, ಬಸ್ ಚಾರ್ಜ್ ಇರುತ್ತೋ, ಊಟ ಮಾಡಿರ್ತಾರೋ, ವಾಪಸ್ ಹೋಗೋಕ್ಕೆ ದುಡ್ಡಿರುತ್ತೋ ಏನೂ ಗೊತ್ತಿಲ್ಲ. ಪಾಪ ಅವ್ರು ಏನೋ ಒಂದು ಕನ್ಸಿಟ್ಕೊಂಡು ನಮ್ಮ MLA ಇದ್ದಾರೆ, ನಾವು ಗೆಲ್ಸಿದೀವಿ, ಏನೋ ಕೆಲಸ ಮಾಡ್ಕೊಡ್ತಾರಂತ ಬರ್ತಾರೆ. ಬಟ್ ಆ ಕೆಲಸ ಆಗಲ್ಲ. ಅವರೆಲ್ಲ ಇರ್ತಾರೆ ವಿಧಾನಸೌಧದಲ್ಲಿ, 5 ಸ್ಟಾರ್ ಹೋಟ್ಲೆಲ್ಲ ಇರ್ತಾರೆ. ಗೆಲ್ಲೋವರೆಗೂ ನಮಸ್ಕಾರ ಕಾಲು ಬಿದ್ದು ಆಶೀರ್ವಾದ ಮಾಡಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಮಾದರಿ ಕ್ಷೇತ್ರ ಮಾಡ್ತೀನಿ ಅಂತಾರೆ. ಬಟ್ ನಿಜವಾಗ್ಲೂ ಅದೆಲ್ಲ ಶುದ್ಧ ಸುಳ್ಳು. ಜನ ಗೊತ್ತಿಲ್ವಾ ಹಂಗಾದ್ರೆ? ಇದು ಅದೇ ನಮ್ಮ ಜನ ಬದಲಾವಣೆ ಆಗಬೇಕು. ನಮ್ಮ ಜನ ಏನಂದ್ರೆ ಇವತ್ತು ನೋಡಿ, ಇವಾಗ ಎಲ್ಲ ಬಿಟ್ಟಿ ಭಾಗ್ಯಗಳನ್ನ ಎಷ್ಟೋ ಫ್ರೀ ಭಾಗ್ಯಗಳನ್ನ ಕೊಟ್ಟಿದ್ದೀನಿ ಅಂತ ತುಂಬ ಹೇಳ್ತಾರೆ, ಗ್ಯಾರಂಟಿ ಯೋಜನೆಗಳನ್ನ. ಬಟ್ ಅದೆಲ್ಲ ವೇಸ್ಟ್. ಮೇಯ್ನ್ ಏನಂದರೆ ಎಜುಕೇಷನ್ ಕೊಡಬೇಕು. ಇವಾಗ ಒಂದು ಮಗುನ ಒಂದು ಪ್ರೈವೇಟ್ ಸ್ಕೂಲ್ ಸೇರಿಸ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡಬೇಕು. ಎಲ್ಲಿಂದ ತರ್ತಾರೆ? ಆಟೋ ಡ್ರೈವರ್ ಎಲ್ಲಿಂದ ತರ್ತಾರೆ? ಬಡವ್ರು ಎಲ್ಲಿಂದ ತರ್ತಾರೆ? ಪಾಪ ಗಾರ್ಮೆಂಟ್ಸ್ಗೆ ಹೋದ್ರೆ ಒಂದು 10,000 7-8 ಸಾವಿರ 10,000 ಕೊಡೋದೇ ಕಷ್ಟ. ಒಂದು ಲಕ್ಷಾಂತರ ರೂಪಾಯಿ ಎಲ್ಲಿಂದ ತರಕಾಗುತ್ತೆ ಮೇಡಮ್? ಅದನ್ನ ಒಂದು ಎಜುಕೇಶನ್ ಕೊಡಬೇಕು. ಮತ್ತೆ ಒಂದು ಹೆಲ್ತ್, ಇವಾಗ ಆರೋಗ್ಯ ಏನಾದ್ರು ಸಮಸ್ಯೆ ಕೆಟ್ಟಾಗ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗತ್ತೆ. ಅದನ್ನ ಫ್ರೀ ಮಾಡಬೇಕು, ಆರೋಗ್ಯ ಫ್ರೀ ಮಾಡಬೇಕು, ಎಜುಕೇಶನ್ ಫ್ರೀ ಮಾಡಬೇಕು. ಇವತ್ತು ಎಷ್ಟೋ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಬಿಟ್ಟಿದ್ದಾರೆ. ಅದನ್ನೇ ನೀವು ಮೇಲ್ದರ್ಜೆಗೆ ಇರಿಸಿ ಸರ್ಕಾರಿ ಶಾಲೆಗಳನ್ನ ಮಕ್ಳುಗಳಿಗೆ ಇದು ಕೊಟ್ರೆ ಅಲ್ಲಿ ಹೋಗ್ತಾರೆ ಮಕ್ಳುಗಳು, ಫ್ರೀ ಎಜುಕೇಶನ್ ಆಗುತ್ತೆ. ಇವತ್ತು ಅದೆಲ್ಲ ವೇಸ್ಟ್ ಮೇಡಮ್. ಮತ್ತೆ ಇವಾಗ ಹೇಳ್ತಾರೆ ಬಸ್ ಫ್ರೀ ಅಂತ, ಅದೇ ಮತ್ತೆ ಬಸ್ ಚಾರ್ಜ್ ಜಾಸ್ತಿ ಮಾಡಿ ಗಂಡಸರು ಕಟ್ಬೇಕು ಟ್ಯಾಕ್ಸು, ಹೆಣ್ಮಕ್ಳಿಗೆ ಫ್ರೀ ಅಂತಾರೆ. ಅದನ್ನ ಅವ್ರು ಗಂಡಿರೋ ಇಲ್ಲ ಅವ್ರ ಅಣ್ಣ ತಮ್ಮದಿರೋ ಗಂಡಸರು ಅದನ್ನ ದುಡ್ಡು ಕಟ್ಬೇಕು. ಅದೆಲ್ಲ ತಪ್ಪು. ಮೇನ್ ಬೇಕಾಗಿರೋದು ಆರೋಗ್ಯ ಮತ್ತೆ ಹೆಲ್ತ್, ಮತ್ತೆ ಒಂದು ಒಳ್ಳೆ ಮನೆ ಬಡವನ್ಗೆ ಬದುಕಕ್ಕೆ. ಮನೆ ಚೆನ್ನಾಗಿದ್ರೆ ಮೇಡಮ್ ಎಲ್ಲರ ಊಟ ಮಾಡ್ಬೋದು, ಕೂಲಿನಾಲಿ ಮಾಡಿ ಊಟ ಮಾಡ್ಬೋದು. ಮಳೆ ಬಂದಾಗ ಮನೆನೇ ಇದಾಗಿ ನಮ್ಮ ಮೇಲೆ ಬಿದ್ದು ಏನಾರ ಆಕಸ್ಮಿಕವಾಗಿ ಏನಾರ ಅವಘಡ ಆದ್ರೆ ಯಾರು ಅದಕ್ಕೆಲ್ಲ ಹೊಣೆ? ಒಂದು ಪ್ರಾಣಕ್ಕೆ ಒಂದು ಜೀವಕ್ಕೆ ಇದು ಬೆಲೆ ಕಟ್ಟಕ್ಕಾಗತ್ತೆ ಹೇಳಿ? ಅದೆಲ್ಲ ತಪ್ಪು. ಅದನ್ನೆಲ್ಲ ಭಾಳ ನಾನು ಖಂಡಿಸ್ತೀನಿ. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಈ ನಮ್ಮ ಜನ ಬದಲಾವಣೆ. ಇಂಥದ್ದೆಲ್ಲ ನೀವು ಬಹಳಷ್ಟು ಹೋರಾಟಗಳ ಪ್ರಶ್ನೆ ಮಾಡಿರ್ತೀರಿ. ನೀವು ಹೇಳುವಂತ ಶಾಸಕರು ಸಚಿವರು ರಿಪ್ಲೈ ಹೆಂಗಿರುತ್ತೆ? ಏನ್ ಜೊತೆಗೆ ಆ ಕ್ಷಣಕ್ಕೆ ಇವಾಗ ಯಾರೇ ಆಗ್ಲಿ, ಇವಾಗ ನಾನೇ ಮಾತಾಡ್ತಾ ಇದೀನಿ, ನಾನು ಗ್ರೇಟ್ ಅನ್ಕೋತೀನಿ. ಆ ಕ್ಷಣ ಅವರು ಹಂಗೆ ಅನ್ಕೋತಾರೆ. ಏನ್ ಅನ್ಸುತ್ತೆ ಇಂಥ ಸ್ವಾರ್ಥ ಪ್ರಪಂಚವನ್ನ ನೋಡಿದಾಗ? ನೀವ್ ಹೇಳ್ತೀರಿ ನೀವು ದುಡ್ದಿದ್ರಲ್ಲಿ 60 ಭಾಗ ಜನಕ್ಕೆ ಅಂತ. ಖಂಡಿತ. ಆಮೇಲೆ ನಾನು ಬೆಳಗ್ಗೆ 6 ಗಂಟೆವರೆಗೂ ಅದ್ರ 12 ಗಂಟೆಗೆ ಬರೋದು. ಎಷ್ಟು ಕೆಲಸ ಇರುತ್ತೆ, ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕು, ಅದು ಇದು ದುಡಿಯೋದು ತುಂಬಾ ಕೆಲಸ ಇರುತ್ತೆ. ನನ್ನ ಮನೆ ಕಡೆ ನನ್ನ ಫ್ಯಾಮಿಲಿಗೂ ನಾನು ಟೈಮ್ ಕೊಡಲ್ಲ, ಅಷ್ಟು ಸ್ಟ್ರಗಲ್ ಮಾಡ್ತೀನಿ. ಯಾಕಂದ್ರೆ ಏನೋ ಒಂದಷ್ಟು ಸಂಪಾದನೆ ಮಾಡಿ ಒಂದು 4 ಜನ ಬಡವ್ರಿಗೆ ಸಹಾಯ ಮಾಡ್ಬೋದಲ್ಲ, 4 ಜನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ಬೋದಲ್ಲ, 4 ಜನ ಮೆಡಿಕಲ್ಗೆ ಏನೋ ಸಹಾಯ ಮಾಡ್ಬೋದಲ್ಲ, ಅದು ನಾನು ಮಾಡ್ತೀನಿ. ಆಮೇಲೆ ಒಂದು ಹೋರಾಟ ಮಾಡಿದೆ ಲಾಸ್ಟ್ 2018 ಅನ್ಸುತ್ತೆ. ಕಗ್ಲಿಪುರ ಅಂತ ಬೆಂಗಳೂರು ರೋಡಲ್ಲಿ ಇರ್ಬೇಕು ನಿಮ್ಗೆ, ಸಾಯಿ ಯೂನಿಟ್ ಅಂತ ಒಂದು ದೊಡ್ಡ ಗಾರ್ಮೆಂಟ್ಸ್ ಕಾರ್ಖಾನೆ. ಅದು 2,000 ಮೇಲೆ ಲೇಡೀಸ್ ವರ್ಕ್ ಮಾಡ್ತಾಯಿದ್ರು, ಮಹಿಳೆಯರು ಪಾಪ. ತುಂಬಾ ದೂರದಿಂದ ನಮ್ಮ ಮಳವಳ್ಳಿ ಮತ್ತೆ ಈ ಕಡೆ ಅಲಗೂರು ಕನಕಪುರದಿಂದ ತುಂಬಾ ಜನ ಬರೋರು. ಅಲ್ಲಿ ಗಾರ್ಮೆಂಟ್ಸ್ ಓನರು ಏಕಾಏಕಿ ಲಾಕೌಟೇ ಮಾಡಿಬಿಟ್ಟಿದ್ರು. 2,000 ನೌಕರನ್ನ ವಜಾ ಮಾಡಿ ಲಾಕೌಟ್ ಮಾಡಿದ್ರು. ಅಂಥ ಸಂದರ್ಭದಲ್ಲಿ 15 ದಿನ ನಿರಂತರ ಉಪವಾಸ ಕೂತಿದೆ. 15 ದಿವಸ ಉಪವಾಸ. 15 ದಿವಸ. ಅದು ಡಿಸೆಂಬರ್ ತಿಂಗಳು, ತುಂಬ ಚಳಿ ಅಂದರೆ ಇಬ್ನಿ ಮಲ್ಕೊಂಡ್ರೆ ನೈಟು ಫುಲ್ ಇಬ್ನಿ ಎಲ್ಲ ಮೈ ಫುಲ್ಲು ಇದಾಗ ಮೈಯೆಲ್ಲ ಎದ್ದೊಳಕ್ಕೆ ಆಗ್ತಾರಿಲ್ಲ. 15 ದಿನ ನಿರಂತರ ಉಪವಾಸ ಕೂರಿಸಿ 20 ಕೋಟಿ ಹೆಚ್ಚುವರಿ ಹಣ ಕೊಡಿಸ್ದೆ. ಅದ್ಭುತ. 20 ಕೋಟಿ. ಅದು ನನ್ನ ಗಾರ್ಮೆಂಟ್ಸ್ ಓನರು ಎಷ್ಟು ಕೇಳಿದ್ರು ದುಡ್ಡು ಕೊಡೋರು, ಎಷ್ಟು ಕೇಳಿದ್ರು, ನನ್ನ ಎಷ್ಟೋ ಕಮಿಟು ಮಾಡಿಸಿದ್ರು.
ತುಂಬಾ ನೀವು ಪರ್ಸನಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊ ಹಾ ನಾನು ಅವೆಲ್ಲ ಬರ್ಲಿಲ್ಲ. ರಾಜಿ ರಹಿತ ಹೋರಾಟ. ಅದು ಬಡವರಂದ್ರೆ ಪ್ರಾಣ. ಅದು ಏನಂದ್ರೆ ತುಂಬಾ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ತುಂಬಾ ಒಂದು 400 ಜನ ಮೇಲೆ ಇದ್ರು, ಅಷ್ಟು ಪೊಲೀಸ್ ಇದ್ದಿತ್ತು. ಅಂತ ಸಂದರ್ಭದಲ್ಲಿ ಯಾರಿಗೂ ಜಗ್ದೆ ಯಾರಿಗೂ ಬಗ್ದೆ 20 ಕೋಟಿನ ಅವ್ರ PF ಏನಿದೆ ಅವ್ರ ಸ್ಯಾಲ್ರಿ ಬಿಟ್ಟು ಹೆಚ್ಚುವರಿ ಅಮೌಂಟ್ 20 ಕೋಟಿ ಕೊಡಿಸ್ದೆ. ಅದು ನನಗೆ ಇವಾಗೂ ಹೆಮ್ಮೆ ಇದೆ. ಎಲ್ಲಾರು ಹೋಗ್ಬೇಕಾದ್ರೆ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಮಾತಾಡ್ಸ್ತಾರೆ. ಸರ್ ತುಂಬಾ ಚೆನ್ನಾಗಿದ್ರು ಸರ್, ನಿಮ್ಮಿಂದ ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಸರ್, ತುಂಬಾ ದೇವ್ರು ಚೆನ್ನಾಗಿಟ್ಟಿರ್ಲಿ ಅಂತಾರೆ. ಆಶೀರ್ವಾದ ನಂಗೆ ತುಂಬಾ ಅದ್ಭುತ ಸರ್, ಅದ್ಭುತ. ಅಂದ್ರೆ ಇವಾಗ ಹೋರಾಟಗಳು ಅಂದ್ರೆ 2 ದಿವಸ 4 ದಿವಸಕ್ಕೆ ಸೀಮಿತ ಆಗಿರೋದಲ್ಲ, ಮತ್ತು ಆ ಕ್ಷಣಕ್ಕೆ ಘೋಷಣೆ ಹೋಗೋದಲ್ಲ, ಒಂದು ಅಂತ್ಯಕ್ಕೆ ತಗೊಂಡೋಗ್ಬೇಕು, ಒಂದು ಫಲಿತಾಂಶ ಬರಬೇಕು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ನೀವು ಹೇಳ್ತಿದ್ರಿ ಏನಾದ್ರು ಒಂದು ಭಗವಂತ ಅವಕಾಶ ಕೊಟ್ರೆ, ಏನಾದರೂ ರಾಜಕೀಯದಲ್ಲಿ ಮುಂದುವರೆದ್ರೆ, ಒಂದು ಶಾಸಕನಾಗಾದ್ರೆ ಮಾದರಿ ಕ್ಷೇತ್ರ ಮಾಡಬೇಕು ಅಂತ ಒಂದು ಕನಸಂತೂ ಇಟ್ಕೊಂಡಿರ್ತೀರಿ. ಒಂದು ರಸ್ತೆ ಇರ್ಬೋದು, ನೀರಿರ್ಬೋದು, ಬೇಕಾದಂತಹ ಮನೆಗಳನ್ನು ಒದಗಿಸೋದಿರ್ಬೋದು. ಏನು ಕನ್ಸ್ಕೊಂಡಿದ್ದೀರಿ ಒಂದು ಕ್ಷೇತ್ರ ಅಂದಾಗ? ಮೇಡಮ್, ಒಂದು ಕ್ಷೇತ್ರ ಅಂದರೆ ಫಸ್ಟ್ ನನ್ನ ಕನಸಂದ್ರೆ ಒಂದು ಆಡಳಿತ ಸೌಧ. ಆಡಳಿತ ಸೌಧ ಅಂದರೆ ಎಲ್ಲ ಇಲಾಖೆಗಳು ಒಟ್ಟಾರೆ. ಇವಾಗ ಒಂದು ತಾಲೂಕಲ್ಲಿ ನೋಡಿ, ಒಂದು ಸಮಾಜ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಕಾರ್ಮಿಕ ಇಲಾಖೆ ಎಲ್ಲ ಬೇರೆ ಬೇರೆ ಕಡೆ ಇರುತ್ತೆ. ಒಡ್ಡಾಡಬೇಕು ತುಂಬಾ. ಒಬ್ಬ ವ್ಯಕ್ತಿ ಬಂದ್ರೆ ಆಡಳಿತ ಸೌಧ ಒಂದೇ ಕಡೆ ಇರಬೇಕು. ಅವ್ರು ಒಳಗಡೆ ಹೋದ್ರೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಆಚೆ ಕಡೆ ಹೋಗ್ಬೇಕು. ಆ ಆಡಳಿತ ಸೌಧ ತುಂಬಾ ಸುಂದರವಾಗಿರ್ಬೇಕು. ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಷ್ಟೇ ಪರಿಶುದ್ಧವಾಗಿ ಕೆಲಸ ಮಾಡಬೇಕು. ನಿಮ್ಮ ಈ ಜರ್ನಿಯಲ್ಲಿ ಹೆಂಗಾದ್ರೆ ಎಂತೆಂಥ ಕನಸುಗಳನ್ನು ಕಂಡಿದ್ದೀರಿ, ಹೋರಾಟಗಳ ಮೂಲಕ ನ್ಯಾಯನೂ ಕೊಟ್ಟಿದ್ದೀರಿ. ಈ ಜರ್ನಿಯಲ್ಲಿ ತುಂಬ ಜನ ನಿಮಗೆ ಸಹಕಾರ ಕೊಟ್ಟಿರ್ತಾರೆ. ನಿಮ್ಮದೇ ತಂಡ ಇರ್ಬೋದು, ಅಥವಾ ಯಾವುದೋ ಆಫೀಸರ್ ಮಾಡಿ ನೀವು ಮುಂದೆ ಹೋಗಿ ನಾವಿದ್ದೀವಿ ಅಂತ ಹೇಳೋದಿರ್ಬೋದು, ಸ್ನೇಹಿತರಿರ್ಬೋದು, ಬಳಗದವ್ರು ಇರ್ಬೋದು, ಕುಟುಂಬದವ್ರು ಇರ್ಬೋದು, ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋದು. ಖಂಡಿತ ಅದರಲ್ಲಿ ನನಗೆ ತುಂಬಾ ಒಬ್ರು ರಾಜೇಂದ್ರ ಸರ್ ಅಂತಿದ್ದಾರೆ. ಅವರು ದೊಡ್ಡ ಉದ್ಯಮಿ, ಇಲ್ಲ ಬನಶಂಕರಿಲಿರೋದು, ತುಂಬಾ ಒಳ್ಳೆಯವರು. ಅವರು ನನಗೆ ದೇವ್ರ ಥರ. ಅವರು ನಾನು ತುಂಬಾ ನೆನ್ಸ್ಕೋತೀನಿ. ತುಂಬಾ ಸಾಕಷ್ಟು ನನಗೆ ಹಿಂದೆ ನನ್ನ ಬೆನ್ನಿಂದ ನಿಂತ್ಕೋತಾರೆ ಯಾವಾಗಲೂ. ನಾನಿದ್ದೀನಪ್ಪ ಮಾಡು, ನಾನಿದ್ದೀನಿ ಮಾಡು. ಆಮೇಲೆ ಇನ್ನೊಬ್ರು ನಾರಾಯಣ್ ಸರ್ ಅಂತಿದ್ದಾರೆ. ಅವರು ಅಬ್ಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟ್ರು, ಪ್ರೆಸಿಡೆಂಟು. ಅವರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ಯಾವಾಗಲೂ ತುಂಬಾ. ಆಮೇಲೆ ಮೈ ಬ್ರದರ್ ಇಸ್ ADC ಸಂತೋಷ್ ಅಂತ ಮಂಗಳೂರಲ್ಲಿ. ಅವ್ರು ನನಗೆ ತುಂಬಾ ಅವರು ಎಷ್ಟು ಒಳ್ಳೆಯವರು ಅಂದರೆ, ಒಬ್ಬ ಅಧಿಕಾರಿಯಾಗಿ ನಿಜವಾಗ್ಲೂ ಅವರಷ್ಟು ಕರ್ನಾಟಕದಲ್ಲಿ ಯಾರೂ ಇಲ್ಲ ಅನ್ಕೋತೀನಿ. ಅಷ್ಟು ಒಳ್ಳೆ ಅಧಿಕಾರಿ, ಅಷ್ಟು ನಿಜವಾಗ್ಲೂ ಇವಾಗ ಹೇಳಿದ್ನಲ್ಲ ನಿಮಗೆ, ಒಂದು ಆಫೀಸಲ್ಲಿ ಹೋದ್ರೆ ಫೈಲ್ ಕೊಟ್ಟರೆ ಇಷ್ಟಕ್ಕಿಷ್ಟು ಅವ್ರು ಹಂಗಲ್ಲ. ಅವರು ರಾತ್ರಿ 8 ಗಂಟೆ 10 ಗಂಟೆವರೆಗೂ ಪ್ರತಿ ಜನನ ಕಾಯ್ತಾ ಇರ್ತಾರೆ. ಅಲ್ಲೇ ಕೆಲಸ ಮಾಡಿ, ಅಲ್ಲೇ ಸ್ಪಾಟ್ ಎಲ್ಲ ಮಾಡಿಸಿ ಅಲ್ಲೇ ಕಳಿಸ್ಬಿಡ್ತಾರೆ. ಅಲ್ಲೇ ಅವರು ಎಂಥ ಆಫೀಸರ್ ಅಂದರೆ ನಿಜವಾಗ್ಲೂ ಕರ್ನಾಟಕ ಜನತೆ ಪುಣ್ಯ ಮಾಡಿರೋ ಅಂಥ ಅಧಿಕಾರಿನ ಪಡೆಯೋಕ್ಕೆ. ಅಷ್ಟು ಒಳ್ಳೆ ಆಫೀಸರ್ ಸಂತೋಷ್ ಕುಮಾರ್ ಅಂತ ಮಂಗಳೂರಲ್ಲಿ ADC ಆಗಿದ್ದಾರೆ. ತುಂಬ ಅವ್ರು ನನಗೆ ತುಂಬ ಒಂಥರ, ಅವರೇ ನನಗೆ ಜೊತೆಗೆ ಬೆನ್ನೆಲುಬು. ಮತ್ತೆ ಅವರ ಇದನ್ನೇ ನನಗೆ ಒಂದು ಈ ಥರ ಮಾಡೋಕ್ಕೆ ನನಗೊಂದು ಪ್ರೇರಣೆ. ಮುಂದಿನ ಗುರಿ, ಈ ಗುರಿ ಇಟ್ಕೊಂಡಿದ್ದೀನಪ್ಪ, ಇಷ್ಟೆಲ್ಲ ಮಾಡ್ಕೊಂಬಂದೆ, ಏಳು ಬೀಳು ಎಲ್ಲನೂ ನಾನು ನೋಡಿದ್ದೀನಿ, ಇದೊಂದು ಆಗ್ಬಿಟ್ರೆ ನಾನು ಅಂದ್ಕೊಂಡಿದ್ದಾಯ್ತು. ಅದೇ ನನ್ನ ಆಸೆ, ಒಂದು ಶಾಸಕನಾಗಬೇಕು, ಒಂದು ಕನಸಿದೆ. ಅದು ಆಗಬೇಕು, ಒಂದಲ್ಲ ಒಂದಿನ ಆಗಬೇಕು. ಬಟ್ ನನ್ನ ಮಾದರಿ ಕ್ಷೇತ್ರ ಮಾಡಬೇಕು. ಕರ್ನಾಟಕದಲ್ಲಿ ಏನು 224 ಜನ, ಅವ್ರಿಗಿಂತ ವಿಭಿನ್ನವಾಗಿ ನಾನೊಬ್ಬ ಅಲ್ಲಿ ಶಾಸಕನಾಗಿ ಗುರುತಿಸ್ಕೋಬೇಕು ಅಂತ ನನ್ನೊಂದು ಆಸೆ. ಒಂದ್ಸಲ ಆಗ್ಬೇಕು ಅಂತ ಆಸೆ. ಯುವ ಸಮೂಹ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನಾಯ್ತು ನನ್ನ ಕೆಲಸ ಆಯ್ತು, ಈಗ ಸಾಫ್ಟ್ವೇರ್ ಎಲ್ಲ ನೋಡ್ಬಿಟ್ರಂತೂ ಅವ್ರ ಕೆಲಸ ಅವರು ಅಷ್ಟರೊಳ ಲೋಕದಲ್ಲೇ ಇರ್ತಾರೆ. ಸಮಾಜದಲ್ಲಿ ಏನೇ ವ್ಯತ್ಯಾಸ ಆದರೂ ಅವ್ರ ಪಾತ್ರನೇ ಇಲ್ಲ. ಈ ಥರದೊಂದು ಮನೋಭಾವ, ನಂದು ಅನ್ನೋ ಸ್ವಾರ್ಥ ಹೆಚ್ಚಾಗಿದೆ. ಆ ಯುವ ಸಮೂಹಕ್ಕೆ ಏನು ಸಂದೇಶ ಕೊಡ್ತೀರಿ? ಯುವ ಸಮೂಹಕ್ಕೆ ಏನಂದ್ರೆ, ಸಾಧ್ಯವಾದಷ್ಟು ಈ ಪ್ರಕೃತಿ ಬಗ್ಗೆ, ಸಮಾಜದ ಬಗ್ಗೆ ಒಂದಷ್ಟು ಕಾಲಾವಕಾಶ ಕೊಡಿ. ಒಂದು ಏನಾದ್ರು ನಿಮ್ಮ ಕೈಲಿ ಸಾಧ್ಯವಾದ್ರೆ ಸಹಾಯ ಮಾಡಿ. ಮತ್ತೆ ಚೆನ್ನಾಗಿ ಓದಿ, ಒಳ್ಳೆ ಎಜುಕೇಶನ್ ಮಾಡಿ, ಒಳ್ಳೆ ಆಫೀಸರ್ ಆಗಿ. ಆಫೀಸರ್ ಆದ್ಮೇಲೆ ನೀವು ಇನ್ನೂ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು ಅಂತಕ್ಕಂಥ ಒಂದು ಸಂದೇಶನ, ಮತ್ತೆ ಸಹಾಯ ಮಾಡೋ ಮನೋಭಾವ ಅವ್ರಿಗೆ ಇರಬೇಕು. ಟೀಕೆ ಟಿಪ್ಪಣಿಗಳು ಬರ್ತಾನೆ ಇರ್ತವೆ. ಖಂಡಿತ ಅದನ್ನೆಲ್ಲ ಹೆಂಗ್ ಸ್ವೀಕಾರ ಮಾಡ್ತಾರೆ? ಇವ್ರು ಪ್ರಚಾರಕ್ಕೆ ಮಾಡ್ತಾರೆ, ಏನೋ ನಾವು ಬೇರೆ ಬೇರೆ ತರ ಎಲ್ಲ ಮಾತಾಡ್ತಾರೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಆತ್ಮಕ್ಕೆ ನಾನು ತುಂಬಾ ಒಳ್ಳೆಯವನಿದ್ದೀನಿ. ನನ್ಗೆ ತುಂಬಾ ಖುಷಿ ಇದೆ. ನಾನು ಇನ್ನೂ ಅಂಥವ್ರ ಮೇಲೆ ಇನ್ನೂ ಜಾಸ್ತಿನೇ ಮಾಡ್ತೀನಿ. ಖಂಡಿತ ಇನ್ನೂ ಜಾಸ್ತಿನೇ ಮಾಡ್ತೀನಿ.
ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಅಂದರೆ ಸಮಾಜ ಸೇವೆ ಅನ್ನೋದು ಒಂದು ಕರ್ತವ್ಯ ಅನ್ನೋ ರೀತಿಯಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ. ನಿಮ್ಮ ಅನುಭವಗಳನ್ನು, ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಖಂಡಿತ ನಿಮಗೂ ಸಹ ಧನ್ಯವಾದಗಳು. ನನ್ನ ಜಿ ಕನ್ನಡದಕ್ಕೆ ದೊಡ್ಡ ಅಭಿಮಾನಿ ಅಂದರೆ ನೀವು ನಂಬ್ತೀರಾ ಬಿಡ್ತೀರಾ, ನಾವು ತುಂಬ ಸೀರಿಯಲ್ ಹುಚ್ಚು ನಾನು. ಈ ಪುಟ್ಟಕ್ಕನ ಮಕ್ಕಳು ಮತ್ತು ಲಕ್ಷ್ಮೀ ನಿವಾಸ ಸೀರಿಯಲ್ ಇದೆಯಲ್ಲ, ಮತ್ತು ಇದು ಸರಿಗಮಪ, ಇದೆಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು, ಅದಕ್ಕೆ ದೊಡ್ಡ ಹುಚ್ಚು ಅಭಿಮಾನಿ. ನನ್ನ ದೂರದಲ್ಲಿದ್ರು ಆ ಮೊಬೈಲಲ್ಲಿ ಬರುತ್ತಲ್ಲ ಅದನ್ನ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಬಟ್ ನನ್ನನ್ನು ಈ ಚಾನಲ್ ಕರೆಸಿದ್ದಕ್ಕೆ ತುಂಬ ಆಭಾರಿ. ತುಂಬ ಚಾನಲ್ಗೆ ನಾನು ಹೃದಯ ತುಂಬಿದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರುದ್ರೇಶ್ ಕಹಳೆ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ತಾನು ದುಡಿದ ದುಡಿಮೆಯಲ್ಲಿ 60% ಸಮಾಜಕ್ಕೆ ಮೀಸಲಿಟ್ಟುಬಿಟ್ಟಿದ್ದಾರೆ. ಬದಲಾವಣೆ ತರೋಣ, ಬದಲಾವಣೆ ಇದ್ದರೆ ಬಹುದೊಡ್ಡ ಅತ್ಯುತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಶಾಸಕರಾಗುವ ಕನಸನ್ನು ಇಟ್ಕೊಂಡಿದ್ದಾರೆ. ಅವರ ಆಸೆ ಆದಷ್ಟು ಬೇಗ ಮುಂದಿನ ಚುನಾವಣೆಯಲ್ಲೇ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.